ಯಳಂದೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಉಪ್ಪಾರ ಸೇನಾ ಸಮಿತಿ ಮತ್ತು ತಾಲೂಕು ಉಪ್ಪಾರರ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಭಾನುವಾರ ಆಯೋಜಿಸಲಾಗಿತ್ತು. ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುನ್ನತ ಸ್ಥಾನ ಪಡೆದ ತಾಲೂಕಿನ 62 ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಉತ್ತಮವಾಗಿರಲಿ. ಸಮಾಜದಲ್ಲಿ ನಮ್ಮ ಹಕ್ಕುಗಳನ್ನು ಮತ್ತು ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾದರೆ ನಮಗೆ ಶಿಕ್ಷಣ ಅಗತ್ಯವಾಗಿದೆ. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಮೊದಲ ಶಿಕ್ಷಣವನ್ನು ಕೊಡಿಸಬೇಕು. ಇಂದಿನ ಯುಗ ಸ್ಪರ್ಧಾತ್ಮಕವಾಗಿದೆ. ಈ ಯುಗಕ್ಕೆ ತಕ್ಕಂತೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುತ್ತಾರೆ, ವಿದ್ಯೆವೆಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದರೆ ಹುಲಿಯಂತೆ ಗರ್ಜಿಸಬಹುದು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಮಾನತೆ ಪಡೆಯಬೇಕಾದರೆ ಶಿಕ್ಷಣದ ಜ್ಞಾನ ಅಮೂಲ್ಯವಾಗಿದೆ. ನಮ್ಮ ಸಂವಿಧಾನವು ನಮ್ಮ ರಾಷ್ಟ್ರದ ಪ್ರಮುಖ ಗ್ರಂಥವಾಗಿದೆ. ಎಲ್ಲ ವರ್ಗದವರು ಕೂಡ ಸಮಾಜದಲ್ಲಿ ಸಮಾನತೆಯಿಂದ ಇರಬೇಕು ಎಂದು ತಿಳಿಸುತ್ತದೆ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಐಎಎಸ್, ಐಪಿಎಸ್, ಐಎಫ್ಎಸ್ ಹುದ್ದೆಗಳನ್ನು ಪಡೆದು ಸಮಾಜಕ್ಕೆ, ಸಮುದಾಯಕ್ಕೆ ಮಾರ್ಗದರ್ಶಕರಾಗಬೇಕು. ಬಾಲ್ಯ ವಿವಾಹ ಮತ್ತು ಕೆಲವು ಅನಿಷ್ಟ ಪದ್ಧತಿಗಳಿಂದ ನಮ್ಮ ಮಕ್ಕಳನ್ನು ರಕ್ಷಿಸಿ ಅವರಿಗೆ ಶಿಕ್ಷಣವನ್ನು ನೀಡಬೇಕು. ಉಪ್ಪಾರ ಸಮುದಾಯದ ಸಾಕ್ಷರತೆ ಪ್ರಮಾಣ ಪ್ರತಿ ವರ್ಷವೂ ಹೆಚ್ಚಾಗಬೇಕಾಗಿದೆ. ಇಂದು ಸರ್ಕಾರಿ ಹುದ್ದೆಗಳನ್ನು ಹೆಚ್ಚಾಗಿ ಸಮುದಾಯದವರು ಪಡೆದುಕೊಳ್ಳುತ್ತಾರೆ. ಇದನ್ನು ನೋಡಿದರೆ ಮನಸ್ಸಿಗೆ ಖುಷಿಯಾಗುತ್ತದೆ ಎಂದರು. ಡಿ ಜಗನ್ನಾಥ್ ಸಾಗರ್ ತಾಂತ್ರಿಕ ಸದಸ್ಯರು ಮಾತನಾಡಿ, ಉಪ್ಪಾರ ಸಮುದಾಯವು ಹಿಂದುಳಿದ ವರ್ಗಗಳಲ್ಲಿರುವ ಒಂದು ಸಮುದಾಯವಾಗಿದೆ. ಇಂದು ರಾಜ್ಯದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಇನ್ನು ಮುಂದೆ ಬರಬೇಕಾಗಿದೆ. ನಮಗೆ ಮೀಸಲಾತಿ ಕಲ್ಪಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಿ ದೇವರಾಜ್ ಅರಸು ಹಾವನೂರು ರವರನ್ನ ಸ್ಮರಿಸಬೇಕಾಗಿದೆ. ಜ್ಞಾನದ ಯುಗದಲ್ಲಿ ಶಿಕ್ಷಣ ಕ್ರಾಂತಿಯಾದರೆ ಆವಾಗ ನಮ್ಮಲ್ಲಿ ಮಾನಸಿಕವಾಗಿ ಘರ್ಷಣೆಯಾಗುತ್ತದೆ. ಆವಾಗ ನಮಗೆ ನಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಚಿಂತಿಸುತ್ತೇವೆ. ಬಡ ಪ್ರತಿಭಾವಂತರನ್ನ ನಾವು ಗೌರವಿಸಿ ಅವರಿಗೆ ಆರ್ಥಿಕ ಸಹಾಯವನ್ನ ಮಾಡಿದರೆ ಅವರು ಮುಂದೆ ನಮ್ಮ ಸಮುದಾಯದ ಶ್ರೇಷ್ಠ ವ್ಯಕ್ತಿಯಾಗುತ್ತಾರೆ ಎಂದರು. ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಯ್ಯನ ಸರಗೂರು ಮಠದ ಮಹಾದೇವ ಸ್ವಾಮಿಗಳು, 88 ಗಡಿಮನೆ ಪೀಠದ ಮಂಜುನಾಥ ಸ್ವಾಮಿಗಳು, ತಾಲೂಕು ಪ್ರತಿಭಾ ಪುರಸ್ಕಾರ ಸಮಿತಿ ಅಧ್ಯಕ್ಷ ಕುಸುಮರಾಜ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಜೆ ಯೋಗೇಶ್, ನಿವೃತ್ತ ಪ್ರಾಂಶುಪಾಲರಾದ ಸೋಮಣ್ಣ, ಉಪ್ಪಾರ ಸೇನಾ ಸಮಿತಿ ಅಧ್ಯಕ್ಷ ಪ್ರದೀಪ್, ಪ್ರಧಾನ ಕಾರ್ಯದರ್ಶಿ ಕೆಸ್ತೂರು ಸಿದ್ದಪ್ಪ ಸ್ವಾಮಿ, ಗೌಡಹಳ್ಳಿ ಮಹೇಶ್, ಶಿವಕುಮಾರ್ ದುಗ್ಗಹಳ್ಳಿ, ಮಾದೇಶ್, ಕಂದಹಳ್ಳಿ ನಂಜುಂಡಸ್ವಾಮಿ, ಉಪಾಧ್ಯಕ್ಷ ಶಿವರಾಜ್ ನಂಜರಾಜ್, ನವೀನ್, ಶಿವು, ಮಂಜುಕುಮಾರ್, ಗೋವಿಂದ, ಅನಂತು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ಪ್ರಜಾಪವ ಟಿವಿ, ಯಳಂದೂರು. ನಮ್ಮ ಸಾಮಾಜಿಕ ಸ್ಥಿತಿಗತಿ ಏನು, ನಾವು ಎಲ್ಲಿದ್ದೇವೆ, ನಮ್ಮ ಸೋದರ ಸಮಾಜಗಳು ಅವು ಹೇಗೆ ಅಭಿವೃದ್ಧಿಯನ್ನು ಸಾಧನೆ ಮಾಡಿದ್ದೇವೆ, ನಾವು ನಿಜವಾಗಿಯೂ ಮುಖ್ಯವಾಹಿನಿಯಲ್ಲಿದ್ದೇವೆ. ಇದು ಜ್ಞಾನದ ಯುಗ, ಸ್ಪರ್ಧಾತ್ಮಕ ಯುಗ. ಈ ಯುಗದಲ್ಲಿ ನಾವು ಎಷ್ಟನೇವರಾಗಿ ನಾವು ಹಿಂದೆ ಇದ್ದೇವೆ ಅನ್ನುವಂತಹ ಆತ್ಮಾವಲೋಕನ ಮಾಡಿಕೊಂಡಾಗ ನಾವು ಮುಂದೆ ಬರಲಿಕ್ಕೆ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಆಲೋಚನೆ ಮಾಡಬೇಕಾದ್ದು ಒಂದೇ ಕಾರಣ. ಇವತ್ತಿನ ಬಹುಶಃ ಕಾರ್ಯಕ್ರಮದ ಉದ್ದೇಶವೂ ಇದೆ. ಕರ್ನಾಟಕ ರಾಜ್ಯದ ಸಾಕ್ಷರತಾ ಮಟ್ಟ 85.6% ಇದೆ. 100ಕ್ಕೆ 85.85 ಜನ ಸಾಕ್ಷರತರಾಗಿದ್ದಾರೆ. ಉಪ್ಪಾರ ಸಮಾಜದಲ್ಲಿ ಸಾಕ್ಷರತಾ ಮಟ್ಟ 53% ಇದೆ. ಇದು ತಪ್ಪಾಗಿ ಹೊಳೆಯುವ ಮಾತಲ್ಲ, 53% ಇದೆ. ನಾವು ಇನ್ನು 30 ಜನ ಮೇಲೆ ಬಂದರೆ 100ಕ್ಕೆ ಇನ್ನು 30 ಜನ ನಾವು ಶಿಕ್ಷಣವಂತರಾದರೆ ನಾವು 85ಕ್ಕೆ ಬರ್ತೇವೆ. ಇದು ಹೇಗೆ 85 ಗೊತ್ತಾಯಿತು? ಉಪ್ಪಾರ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನವನ್ನ ಮಾಡಿದಾಗ ಇಲ್ಲಿ ರಾಜ್ಯವನ್ನು ತೆಗೆದಾಗ ನಮಗೆ ಕಂಡು ಬಂದ ವಿಚಾರ ಏನಂತಂದ್ರೆ, ಗಂಡು ಮಕ್ಕಳ ಸಾಕ್ಷರತಾ ಮಟ್ಟ
58% ಇದೆ. ಹೆಣ್ಣು ಮಕ್ಕಳ ಸಾಕ್ಷರತಾ ಮಟ್ಟ ಸುಮಾರು 46% ಇದೆ. ನಾವು 85% ಹೋಗುವಷ್ಟರಲ್ಲಿ ಉಳಿದ ಸಮಾಜಗಳು 95% ಎತ್ತರ ಇರ್ತವೆ. ನಾವು ಆವಾಗ 60-65% ನಾವು ಮಾತ್ರ ಇನ್ನು ಕೊಡಲಾಗ್ತಾ ಇದ್ದೇವೆ. ಎಲ್ಲಿಯವರೆಗೆ ಸಾಕ್ಷರತಾ ಮಟ್ಟ ಇಟ್ಸ್ ಎ ಫೌಂಡೇಶನ್. ಯಾವುದೇ ಸಮಾಜ ಮುಂದೆ ಬರಬೇಕಾದರೆ ತಿಳುವಳಿಕೆ ಅಗತ್ಯ, ಶಿಕ್ಷಣ ಅಗತ್ಯ, ವ್ಯಾವಹಾರಿಕ ಜ್ಞಾನ ಅಗತ್ಯ. ಅವನು ಸಂಪಾದನೆ ಮಾಡಬೇಕಾದ್ರೆ ನನಗೆ ಕನಿಷ್ಠ ಶಿಕ್ಷಣವಾದ ಬೇಕು. ಮೊದಲನೇ ನಮ್ಮ ಸಮಾಜದ ಬಹುಮುಖ್ಯ ಸಮಸ್ಯೆ ನಾವು ಶೈಕ್ಷಣಿಕವಾಗಿ ಬಹಳ ಹಿಂದಿದ್ದೇವೆ ಅನ್ನೋದನ್ನ ಅಂಕಿಅಂಶಗಳೇ ಸಾಬೀತು ಮಾಡಿದೆ. ಕಾಂತರಾಜು ವರದಿಯವರು ಸರ್ಕಾರ ಅಧಿಕೃತವಾಗಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಪ್ಪಿಕೊಂಡಿಲ್ಲ. ಆದರೆ ಅದು ಹೇಳ್ತದೆ ಕುಪ್ವಾರ ಕಮ್ಯುನಿಟಿ ಇಸ್ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ. 47.84% ಸಾಕ್ಷರತಾ ಮಟ್ಟ ಇದೆ ಅಂತ ಹೇಳಿ. ಇಟ್ ಈಸ್ ದಿ ಮೋಸ್ಟ್ ಬ್ಯಾಕ್ವರ್ಡ್ ಅಮಾಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಈಗೇನು ಸುಮಾರು ನಾವು 100 ಹಿಂದುಳಿದ ಜಾತಿಗಳಿದೆಯೋ, 200-300 ಜಾತಿಗಳಿದೆಯೋ, ಆ ಎಲ್ಲ ಜಾತಿಗಳಲ್ಲೂ ಕೂಡ ಅತ್ಯಂತ ಕಡಿಮೆ ಶಿಕ್ಷಣ ಮಟ್ಟ ಇರ್ತಕ್ಕಂಥದ್ದು ಕುಪ್ವಾರ ಸಮಾಜಗಳು ಅಂತಕ್ಕಂಥದ್ದನ್ನ ಟೆಕ್ಕನಹಾಡು ಪತ್ರಿಕೆ ದೊಡ್ಡದಾಗಿ ಪ್ರಕಟಣೆ ಮಾಡುವುದು. ಕುಪ್ವಾರ ದಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಮಾಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಮೀಸಲಾತಿ ದೊರಕುವಂತ ಆ ಅವಲೋಡ್ ಆಯೋಗ ಅವತ್ತು ದೇವರಾಜ ಮುಖ್ಯಮಂತ್ರಿಗಳಾಗಿದ್ದಾಗ ಕಲ್ಪಿಸ್ಕೊಟ್ಟಂಥದ್ದು. ಅವರು ಚಪ್ಪಾಳೆ ಹೊಡಿಬೇಕು ಬೇಡ ನೀವು ಅಲ್ವಾ? ಹಾಗೆ VP ಸಿಂಗ್ ಸರ್ಕಾರ ಕೇಂದ್ರದಲ್ಲಿ ಮಂಡಲ ಆಯೋಗವನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನ ಮೀಸಲಾತಿ ಕೊಡ್ತಕ್ಕಂಥ ವಿಧಾನ ನಡೀತಾ ಇದೆ VP ಸಿಂಗ್ ಅವರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಆದರೆ ಆ ಮಂಡಲ ಆಯೋಗ ಜಾರಿ ಆದಾಗ ಅವರವರು ರಾಜ್ಯ ಕೊಟ್ಟರು. ಆದರೆ ಮಂಡಲ ಆಯೋಗ VP ಸರ್ಕಾರದಲ್ಲಿ ರಾಷ್ಟ್ರಾದ್ಯಂತ ಮೀಸಲಾತಿಯನ್ನ ಹಿಂದುಳಿದ ವರ್ಗದವರಿಗೆ ಕಲ್ಪಿಸಿಕೊಡ್ತಾರೆ. ಹಾಗಾಗಿ ಅನೇಕ ಆಯೋಗಗಳು ಬಂದಿದ್ದಾರೆ. ದೇಶ ವಿದೇಶದಲ್ಲಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಪು ಮಾಡಿಕೊಂಡ್ರೆ ಇಟ್ ಇಸ್ ದ ವರ್ಲ್ಡ್ಸ್ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವರ್ಲ್ಡ್. ಭಾರತದ ಸಂವಿಧಾನ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಅಲ್ವಾ? ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವರಿಗೂ ಕೂಡ ಇವತ್ತು ಸಂವಿಧಾನ ರಕ್ಷಣೆ ಕೊಟ್ಟಿದೆ. ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಕೊಟ್ಟಿದೆ. ಇವತ್ತು ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯದ ಜನ ಈ ಶಿಕ್ಷಣದ ಮುಖಾಂತರ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನ ಕಲ್ಪಿಸಿಕೊಂಡು ಉತ್ತಮ ಬಾಳ್ವೆಯನ್ನು ಮಾಡ್ತಕ್ಕಂಥದಕ್ಕೆ ಅವರು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನದ ಅವಕಾಶ ಕಲ್ಪಿಸ್ಕೊಡದೆ ಹೋಗಿದೆ ನಾವು ಯಾರು ಕೂಡ ಯಾವುದೇ ದುಡಿಕೆ ಕೊಡಲಾರಂಥ ಸಮಾಜಗಳು ನಾವು ಏರಿದ್ದೀವಿ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಕೊಟ್ಟು ದುಡಿದವರೆಲ್ಲ ಶೂದ್ರರು, ಅತಿ ಶೂದ್ರರು ಅಂತಕ್ಕಂಥ ಪರಿಗಣಿಸಲ್ಪಟ್ಟಂತ ವ್ಯವಸ್ಥೆ ನಮ್ಮಲ್ಲಿ ಕಾಣ್ತಾ ಇತ್ತು. ಇವತ್ತು ವಿದ್ಯೆ ಮುಖಾಂತರ ನಾವು ಯಾರು ಕೂಡ ಏನಂದ್ರೆ ನಮಗೂ ಕೂಡ ವಿದ್ಯೆ ಕೊಟ್ರೆ ನಾವು ಕೂಡ ಸಮಾನಾಂತರ ನಿಮ್ಮಂತೆ ನಾವು ಕೂಡ ಬಾಳ್ವೆಯನ್ನು ಮಾಡ್ತಕ್ಕಂಥದ್ದು ಮುಂದಾಗ್ತೇವೆ ಅಂತಕ್ಕಂಥ ಒಂದು ಅವಕಾಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಸಂವಿಧಾನ ಮುಖಾಂತರ ಕಲ್ಪಿಸ್ಕೊಟ್ರು. ತಾವು ಬಂದು ಭಾಗವಹಿಸುವ ಕರೆದ ಪೈಕಿ ಪ್ರದೀಪ್ ಮತ್ತು ಶಿವರಾಜ್ ಅಲ್ಲವ, ಇನ್ನು ಅನೇಕ ಬಂದಿದೆ. ಎಲ್ಲರ ಹೆಸರು ಕೂಡ ಉಲ್ಲೇಖ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ನೆನ್ನೆ ಕೂಡ ಮಸ್ಲಾಪುರಕ್ಕೆ ಹೋಗಿದ್ದೆ. ಬಹಳ ಕಮ್ಮಿ ಸಂಖ್ಯೆಯ ಉಪ ಸಮಾಜದ ವಾಸ ಮಾಡ್ತಕ್ಕಂಥವ್ರು ನಾವು ಅಲ್ಲಿ ಕಂಡಿದ್ವಿ. ಆದರೆ ಪ್ರಥಮ ಬಾರಿಗೆ ಅವ್ರು ನೆನ್ನೆ ಒಂದು ಭಗೀರಥ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಮನೆಗೂ ಸಾರಿ ಯಾರೂ ಕಮ್ಮಿ ಇಲ್ಲ, ಬೇರೆ ಊರಿನ ಚಿಕ್ಕೂರು ಇರ್ಬೋದು, ನಮ್ಮ ಸಂಖ್ಯೆ ಕಮ್ಮಿ ಇರ್ಬೋದು ಅಂತಕ್ಕ ಮಟ್ಟದಲ್ಲಿ ನಿನ್ನೆ ಭಗೀರಥ ಜಯಂತಿಯಲ್ಲಿ ಆಚರಣೆ ಮಾಡುವ ಮುಖಾಂತರ ಅಲ್ಲೂ ಕೂಡ ಒಂದು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೇವಲ ಉಪ್ಪಾರ ಸಮಾಜದವರು ಮಾಡಲಿಲ್ಲ, ಅವರು ಬೇರೆ ಸಮಾಜದವರು ತಾವು ಇದ್ರಿ, ಬೇರೆ ಸಮಾಜದವರು ಕೂಡ ಕರೆದು ಅಲ್ಲಿ ಪ್ರತಿಭೆಗೆ ಪುರಸ್ಕೃತವನ್ನು ಮಾಡುವಂಥ ಅವಕಾಶವನ್ನು ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಬರಮಾಡಿಕೊಂಡು ಅದು ಮಾಡೋದು.
ಆದರೆ ಇವತ್ತು ಶಿಕ್ಷಣದ ಮಹತ್ವ ಏನು ಅಂತಕ್ಕಂಥ ಪುರಸ್ಕೃತರಾಗಿರ್ತಕ್ಕಂಥವ್ರು ಇಲ್ಲಿ ನೀವು ಗೋವಿಂದರಾಜರು ಓದಿದ್ದಾರೆ. ನಾನು ಯಾವುದೇ ವೇದಿಕೆಗೆ ಹೋದರೂ ಕೂಡ ಅವ್ರ ಬಗ್ಗೆ ನಾನು ಉಲ್ಲೇಖ ಮಾಡ್ತೀನಿ. ಒಬ್ಬ ಶಿಕ್ಷಕರಾಗಿ ನಾನು ಇತ್ತೀಚೆಗೆ ಅವರು ಪರಿಚಯ 3 ವರ್ಷದಿಂದ ಕೇಳಿದ್ದೆ. ಆದರೆ ಅವರ ಒಂದು ವಿಚಾರವನ್ನು ತಿಳ್ಕೊಂಡಾಗ ಯಾವಾಗ ತಿಳ್ಕೊಂಡ್ರೆ ಅವರ ಗ್ರಾಮಕ್ಕೆ ನಾನು ಕಳಿಸಿದ್ರು. ಅವರು ಗ್ರಾಮಕ್ಕೆ ಕಳಿಸಿ ದಿನನಿತ್ಯ ಉಚಿತ ಪಾಠ ಪ್ರವಚನವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಉಚಿತ ಪುಸ್ತಕಗಳನ್ನು ವಿತರಣೆ ಮಾಡಿ ಇವತ್ತು ಕೊಳ್ಳೇಗಾಲದಲ್ಲೂ ಕೂಡ ನೀವು ಗಮನಿಸಿರ್ಬೋದು, ಒಂದು ಉಪ್ಪಾರ ಸಮಾಜದ ನೌಕರ ಸಂಘ ಇದೆ, ಸಮಾಜದ ಸಂಘ ಇದೆ. ಈಗಾಗಲೇ ಅವರು ಸುಮಾರು 30 ಲಕ್ಷ ಈ ಸಮಾಜದ ಬೆಳವಣಿಗೆ ದೃಷ್ಟಿಯಿಂದ ಅದರ ಮುಖಾಂತರ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕು, ಶಿಕ್ಷಣಕ್ಕೆ ಇವತ್ತು ಆದ್ಯತೆ ಕೊಟ್ಟು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಆ ಒಂದು ಕಾರ್ಯಕ್ರಮದಲ್ಲಿ